ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನಾವು ಮೂವಿಗೆ ಹೋಗ್ತಿದ್ದೀವಿ, ಕಾಂತಾರ ಮೂವಿಗೆ. ಕಾಂತಾರ ಮೂವಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ರು, ಸೊ ಅದಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನೋಡೋಣ ಅಂತ. ತುಂಬ ದಿನ ಆಯಿತು ಮೂವಿಗೆ ಹೋಗಿ. ಚಿನೋ ಹೇಳು. ಹಾಯ್ ಸಂಜೆ, ಯಾರೆಲ್ಲ ಕಾಂತಾರ ಮೂವಿ ಆಲ್ರೆಡಿ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನಿಮಗೆಲ್ಲ ಹೇಗನ್ನಿಸ್ತು ಆ ಮೂವಿ ಅಂತ. ನಾನು ಕೂಡ ಮೂವಿ ನೋಡ್ಕೊಂಡು ಬಂದು ತಿಳಿಸ್ತೀನಿ ಹೇಗಿತ್ತು ಮೂವಿ ಅಂತ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಓಕೆ ಚಿನ್ನು, ನಾವೆಲ್ಲ ಹೋಗ್ತಿದ್ದೀವಿ. ಮೂವಿ ಯಾವ ಮೂವಿ? ಅವನನ್ನ ಜಾಸ್ತಿ ನಾವು ಮೂವಿಗೆಲ್ಲ ಕರ್ಕೊಂಡು ಹೋಗಲ್ಲ. ಬಿಕಾಸ್ ಸ್ವಲ್ಪ ಟೈಮ್ ಆಗ್ತಿದ್ದಂಗೆ, ಒಂದು ಹಾಫ್ ಅನ್ ಅವರ್ ಆಗ್ತಿದ್ದಂಗೆ ಸಾಕು ಹೋಗೋಣ ಅಂತ ಇದು ಮಾಡ್ಬಿಡ್ತಾನೆ. ಅದಕ್ಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಲಾಸ್ಟ್ ಮೂವಿ ಅವನು KGF 2 ನೋಡಿದ್ದು. ಸೊ ಇವಾಗ ಈ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟು ಹೋಗ್ತಿದೀವಿ. ಚಿನ್ನು ಇವತ್ತು ಹಾಗೆಲ್ಲ ಮಾಡಲ್ಲ ಅಲ್ವಪ್ಪ? ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಹಾಗೆಲ್ಲ ಮಾಡಲ್ಲ ಅಲ್ವೇನೋ? ಸುಮ್ನೆ ಕೂತ್ಕೊಳ್ತೀಯಾ? ಸುಮ್ನೆ ನೋಡ್ತೀಯಾ? ಮೂವಿ ಅಂದ್ರೆ ಇಷ್ಟನಾ? ನೋಡೋಣ ಹೇಗ್ ಕೂತ್ಕೊಳ್ತಾನೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಅಂತೂ KGF 2 ಕರ್ಕೊಂಡೋದಾಗ ಮೂವಿನ ಸರಿಯಾಗಿ ನೋಡ್ಸ್ಕೊಡ್ಲೇ ಇಲ್ಲ ಅವನು. ಹೋಗೋಣ ಹೋಗೋಣ ಅಂತ ಹೇಳಿ ಫುಲ್ಲು ಇದು ಮಾಡ್ತಾನೆ ಇದ್ದ, ಸಾಕು ಸಾಕು ಅಂತ. ನೋಡೋಣ ಇವತ್ತು ಹೇಗ್ ಮಾಡ್ತಾನೆ ಅಂತ. ನನ್ನ ಪ್ರಕಾರ ನೋಡ್ತಾನೆ ಅಂತ ಅನ್ಕೊಂಡಿದೀನಿ. ಈ ತರದೆಲ್ಲ ಮೂವೀಸ್ ಅವನ್ಗೆ ಇಷ್ಟ ಆಗುತ್ತೆ. ನೋಡೋಣ ಹೇಗ್ ಮಾಡ್ತಾನೆ ಅಂತ. ಬನ್ನಿ ಇವಾಗ ನಾವು ಹೊರಡೋಣ. ಹಾಗೆ ನಾವೀಗ ಉಡುಪಿ ಪಾಕಶಾಲೆ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಪ್ಯೂರ್ ವೆಜ್ ಹೋಟೆಲ್ ಇದು. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಎಲ್ಲ. ಹಾಗೆ ಸಂಜು ನೆನ್ನೆನೇ ಮಾರ್ನಿಂಗ್ ಶೋಗೆ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟಿದ್ರು. ಸೊ ಮೂವಿಗೆ ಇನ್ನು ಹಾಫ್ ಆನ್ ಅವರ್ ಟೈಮ್ ಇತ್ತು. ಮನೆಯಲ್ಲೆಲ್ಲ ತಿಂಡಿ ರೆಡಿ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತೇಳಿ ಮೂವಿಗೆ ಸ್ವಲ್ಪ ಬೇಗನೆ ಬರಬೇಕಲ್ವಾ, ಟೈಮ್ ಆದಮೇಲೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಬೇಗನೆ ಬಂದ್ವಿ. ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತಲ್ಲ, ಸೊ ತಿಂಡಿ ತಿನ್ಕೊಂಡು ಹೋಗೋಣ, ಇಲ್ಲೇ ಹತ್ತಿರದಲ್ಲೇ ಇತ್ತು. ಸೊ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡ್ತಿದ್ದೀವಿ ಏನು ಆರ್ಡರ್ ಮಾಡೋದು ಅಂತ. ನಾನು ತಟ್ಟೆ ಇಡ್ಲಿ ಆರ್ಡರ್ ಮಾಡಿದೆ. ಸಂಜುಗೆ ತಟ್ಟೆ ಇಡ್ಲಿ ಇಷ್ಟ ಆಗಲ್ಲ, ಸೊ ಅವರು ಮಸಾಲೆ ದೋಸೆಗೆ ಆರ್ಡರ್ ಮಾಡಿದ್ರು. ಹಾಗೆ ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ಈ ಹೋಟೆಲ್ ತುಂಬಾ ಕ್ಲೀನಾಗಿತ್ತು. ಹಾಗೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ತಿಂಡಿನೂ ಅಷ್ಟೇ ಟೇಸ್ಟಿಯಾಗಿತ್ತು. ನಿನಗೆ ಏನು ಬೇಕೋ ಈ ತಗೊಳ್ಳೋ, ಚೆನ್ನಾಗಿದೆ. ಚಿನ್ನು ತಟ್ಟೆ ಇಡ್ಲಿ ಬೇಡ, ನಾನು ಮಸಾಲೆ ದೋಸೆ ತಿಂತೀನಿ ಅಂತ ಹಠ ಮಾಡ್ತಿದ್ದಾನೆ. ಫಸ್ಟ್ ತಿಂತೀನಿ ಅಂತ ಹೇಳ್ದೆ, ಇವಾಗ ಬೇಡ ಅಂತಿದ್ದಾನೆ. ತಟ್ಟೆ ಇಡ್ಲಿ ನೋಡಿ, ಒಂದೇ ಒಂದು ಇಡ್ಲಿ ತಿಂದರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ಹಾಗೆ ಸರಿ ನಿನ್ಗೆ ಯಾವ್ದು ಇಷ್ಟ ಅದನ್ನೇ ತಿನ್ನಪ್ಪ ಅಂತ ಹೇಳಿದ್ವಿ. ಅವನು ಸ್ವಲ್ಪ ಇಡ್ಲಿ ಸ್ವಲ್ಪ ಮಸಾಲೆ ದೋಸೆ ತಿಂದ. ನಾನು ಒಂದು ಇಡ್ಲಿ ತಿಂದೆ ಅಷ್ಟೇ. ಇವಾಗ ತಿಂಡಿ ತಿಂದು ಹೊರಟಿದ್ವಿ. ನಮ್ಮ ಮನೆಗೆ ಯಾವುದು ಹತ್ರ ಇದೆಯೋ ಅದೇ ಥಿಯೇಟರ್ಗೆ ಬಂದ್ವಿ. ನಮ್ಮ ಮನೆ ಹತ್ತಿರದಲ್ಲಿ ಇದ್ದಿದ್ದಂಥ ಥಿಯೇಟರ್ ಇದೆ, ಅಂದರೆ ಕಾಂತಾರ ಮೂವಿ ಹಾಕಿದಂಥ ಥಿಯೇಟರ್ ಇದೆ. ಸೊ ಇಲ್ಲಿಗೆ ಬಂದ್ವಿ. ಹಾಗೆ ರಿವ್ಯೂಸ್ ನೋಡಿದ್ವಿ ನಾವು ಆನ್ಲೈನಲ್ಲಿ, ತುಂಬ ಚೆನ್ನಾಗಿತ್ತು ಈ ಥಿಯೇಟರಲ್ಲಿ. ಸೊ ಇಲ್ಲೇ ನೋಡೋಣ ಅಂತ ಬಂದ್ವಿ. ಹಾಗೆ ಕಾಂತಾರ ಪೋಸ್ಟರ್ ಇತ್ತಲ್ಲ, ಇನ್ನೂ ಟೈಮ್ ಇತ್ತಲ್ಲ, ಸೊ ಕಾಂತಾರ ಪೋಸ್ಟರ್ ಹತ್ರ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ವಿ. ಹಾಗೆ ಹೋಗ್ತಿದ್ವಿ. ನಾವು ಡೈಮಂಡ್ ಕ್ಲಾಸ್ಗೆ ಬುಕ್ ಮಾಡಿದ್ದು, ನೋಡಿದ್ರೆ ಗೋಲ್ಡನ್ ಕ್ಲಾಸಿಗೆ ಬಂದುಬಿಟ್ಟಿದ್ವಿ. ಸರಿಯಾಗಿ ನೋಡಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡ್ವಿ. ಆಮೇಲೆ ಏನು ಇಷ್ಟು ಕೆಳಗಡೆ ಬಂದಿದ್ದೀವಿ ಅಲ್ಲ ಅಂತ ಅನ್ನಿಸ್ತಿತ್ತು. ಆಮೇಲೆ ನೋಡಿದ್ರೆ ಅದು ಗೋಲ್ಡನ್ ಕ್ಲಾಸು. ಸೊ ನಾವು ಇಲ್ಲಿಗೆ ಬಂದುಬಿಟ್ಟಿದ್ದೀವಿ, ಗೋಲ್ಡನ್ ಕ್ಲಾಸಿಗೆ ಬಂದಿದ್ದೀವಿ. ಇದೆಲ್ಲ ಡೈಮಂಡ್ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿ ಆಮೇಲೆ ಮತ್ತೆ ಸಂಜು ಕರ್ಕೊಂಡೋದ್ರು. ಚಿನ್ನು ಇಲ್ಲೇ ಇರೋಣ, ಅಲ್ಲಿ ಬೇಡ ಅಂತ ಹೇಳ್ತಿದ್ದ. ಇಲ್ಲ ಇದಕ್ಕಿಂತ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬಪ್ಪ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ. ಮತ್ತು ಥಿಯೇಟರು ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾರಾದರೂ ಬಾಲಾಜಿ ಥಿಯೇಟರ್ಗೆ ಹೋಗಬೇಕು ಅಂದರೆ ಇಲ್ಲೇ ಹತ್ತಿರದಲ್ಲಿ ಇರೋಂಥವ್ರು ಬೇಕಿದ್ರೆ ಹೋಗಿ ನೋಡಿ. ಥಿಯೇಟರೆಲ್ಲ ತುಂಬ ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ಹೋಗಿ ನೋಡ್ಬೋದು ಮೂವೀಸ್ನ.
ಚಿನ್ನು ನೋಡಿ ಹೇಗೆ ನೋಡ್ತಿದ್ದಾನೆ ಮೂವಿನ. ಫಸ್ಟ್ ಆರಾಮಾಗೆ ನೋಡ್ತಿದ್ದ, ಆಮೇಲೆ ಭಯ ಆಗ್ತಿದೆ ಅಂತ ಸಂಜು ತೊಡೆ ಮೇಲೆ ಬಂದು ಕೂತ್ಕೊಂಡು ನೋಡ್ತಿದ್ದ. ಹಾಗೆ ಮೂವಿ ನೋಡ್ತಾ ಪಾಪ್ಕಾರ್ನ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವ. ನಾವು ಅಷ್ಟೇ ಪಾಪ್ಕಾರ್ನ್ ತಿಂತ ಮೂವಿನ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್, ಫಿಲಮ್ ನೋಡ್ಕೊಂಡು ಬಂದ್ವಿ. ಫಿಲಮ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಂದ್ಸಲ ಹೋಗಿ ನೋಡಲೇಬೇಕು, ಅಷ್ಟು ಇಂಟ್ರೆಸ್ಟ್ ಆಗಿದೆ ಫಿಲಮು. ಎಲ್ಲೂ ಸ್ವಲ್ಪನೂ ಬೇಜಾರಾಗಲಿಲ್ಲ. ನಿಂಗೇನು ಅನಿಸ್ತು ಚಿನ್ನು? ಹೆಂಗ್ ಮಾಡ್ತೈತಪ್ಪ ಮಾಮಿ? ಸಾಕು ಕಣೋ. ಥಿಯೇಟ್ರಲ್ಲೂ ಹಾಗೆ ಮಾಡ್ತಿದ್ದ ಅವನು. ಅಲ್ಲಿ ಫಿಲಮ್ ನೋಡ್ತಾ ನೋಡ್ತಾ ಹಾಗೆ ಹೇಳ್ತಿದ್ದ. ಸಂಜೆ ನಿನ್ಗೆ ಹೆಂಗ್ ಅನಿಸ್ತು? ಸ್ವಲ್ಪನೂ ಬೇಜಾರು ಅನ್ನಿಸ್ಲೇ ಇಲ್ಲ. ಯಾವ ಸೀನ್ ನೋಡ್ತಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿರೋ ಫಿಲಮ್ಸ್ ಮಾತ್ರ ನಮ್ಗೆ ಹೋಗೋದಕ್ಕೆ ಇಷ್ಟ ಆಗೋದು. ರಿವ್ಯೂಸ್ ನೋಡ್ತೀನಲ್ಲ, ಯಾರು ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಫಿಲಮ್ಸ್ ಮಾತ್ರ ಹೋಗ್ತೀನಿ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಚಿನ್ನೂ ಸ್ವಲ್ಪ ನೋಡ್ದ, ಅದಾದ್ಮೇಲೆ ಹೋಗೋಣ ಅಂತಿದ್ದ, ಭಯ ಆಗ್ತಿದೆ ಅಂತಿದ್ದ. ಅವ್ರ ಪಪ್ಪನ ತೊಡೆ ಮೇಲೆ ಕುತ್ಕೊಂಡು ನಂಗೆ ಭಯ ಆಗುತ್ತೆ ಅಂತ ನೋಡ್ತಿದ್ದ. ಆಮೇಲೆ ಸುಮ್ಮನೆ ಸ್ವಲ್ಪ ಹೊತ್ತು ನೋಡ್ತಿದ್ದ. ಫಿಲಮ್ ಎಷ್ಟು ಬೇಗ ಮುಗ್ದೋಯ್ತು ಅಂತ ಅನ್ನಿಸ್ತಿತ್ತು. ಎಲ್ಲೂ ಬೇಜಾರಾಗ್ಲಿಲ್ವಲ್ಲ. ಕೆಲವೊಂದು ಫಿಲಮ್ ಹೇಗಿರುತ್ತೆ ಅಂದ್ರೆ ಸಾಕು ಬೋರ್ ಆಗ್ತಿದೆ ಅಂತ ಅನ್ಸುತ್ತೆ. ಆದ್ರೆ ಇದ್ ಮಾತ್ರ ಒಂದು ಸಲನೂ ಬೋರ್ ಅನ್ಸ್ಲೇ ಇಲ್ಲ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಫ್ರೆಂಡ್ಸ್, ಮೂವಿ ನೋಡ್ಕೊಂಡು ಮನೆಗೆ ಬಂದ್ವಿ. ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಎರಡು ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬಾನೇ ಇಷ್ಟ ಆಯಿತು. ನಾನು ಇನ್ನೂ ಕಾಂತಾರ ಗುಂಗಲ್ಲೇ ಇದ್ದೀನಿ. ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು, ಮಲ್ಕೊಂಡ್ಬಿಟ್ಟೆ. ಚಿನ್ನು ಮತ್ತು ಸಂಜುನು ಮಲಗಿದ್ದಾರೆ. ನಾನು ಇವಾಗ ಇದ್ದೆ. ಮೂವಿನ ನೆನೆಸ್ಕೊಂಡ್ರೆ ಒಂಥರ ಮೈ ರೋಮಾಂಚನ ಆಗ್ತಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಹೋಗಿ. ತುಂಬ ಚೆನ್ನಾಗಿದೆ. ಬೇಕಿದ್ರೆ 2 ಸಲ ನೋಡಿದ್ರು ಏನು ಬೇಜಾರು ಅನ್ಸಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ನಾನು ಹೇಗೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಸಿಂಪಲಾಗಿ ಮಾಡ್ತಿದ್ದೀನಿ. ಅಂದರೆ ಇನ್ನೇನು ಕಾರ್ತಿಕ ಮಾಸ ಬರ್ತಿದೆ. ನಾವು 1 ಮಂತ್ ಪೂರ್ತಿ ನಾನ್ ವೆಜ್ ಮನೇಲಿ ಮಾಡಲ್ಲ, ಹಾಗೆ ತಿನ್ನೋದು ಇಲ್ಲ. ಸೊ ಅದಕ್ಕೆ ಅದು ಇನ್ನು ಹಬ್ಬ ಆದಮೇಲೆ, ದೀಪಾವಳಿ ಆದಮೇಲೆ ನಾವು ಮನೇಲಿ ಮಾಡಲ್ವಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ತೋರಿಸ್ತಿದ್ದೀನಿ. ತುಂಬ ಬೇಗನೆ ಮಾಡ್ಕೊಳ್ಬೋದು. ತುಂಬ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಆಗ್ತಿಲ್ಲ. ಕರ್ಡೆಲ್ಲ ಯೂಸ್ ಮಾಡಿ ಮಾಡ್ತಿಲ್ಲ ಈ ಬಿರಿಯಾನಿನ. ತುಂಬ ಸಿಂಪಲ್ ಬಿರಿಯಾನಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ ಆಗಿರೋ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಬನ್ನಿ ಈಗ ಹೋಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಬನ್ನಿ ಮಾಡೋಣ. ಬಿರಿಯಾನಿ ಆಗೋದ್ರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮನೇಲಿ ನಾಟಿ ಕೋಳಿ ಮೊಟ್ಟೆ ಇತ್ತು. ಮಮ್ಮಿ ಊರಿಂದ ಬರಬೇಕಾದ್ರೆ ನಾಟಿ ಕೋಳಿ ಮೊಟ್ಟೆ ಕೊಟ್ಟಿದ್ರು. ಸೊ ಬಾಯ್ಲ್ಡ್ ಎಗ್ ತಿನ್ನೋಣ ಅಂತ ಹೇಳಿ ಮೊಟ್ಟೆ ಎಲ್ಲನೂ ಬೇಯಿಸಿದ್ದೀನಿ. ಚಿನ್ನು ಮತ್ತು ಸಂಜುನು ಎದ್ದು ಬಂದರು. ಸೊ ಅದಕ್ಕೆ ಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಈಗ ಹಾಕೊಂಡು ತಿಂದರೆ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಈ ಥರ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗ ಇದನ್ನು ತಿಂದ್ಬಿಟ್ಟು ಬಿರಿಯಾನಿ ರೆಡಿ ಮಾಡಬೇಕು. ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. 1 kg ಚಿಕನ್ ಇದೆ ಇದರಲ್ಲಿ. ಒಂದು ಸ್ವಲ್ಪ ಗ್ರೇವಿ ಮಾಡೋಣ, ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋಂಥ ನಾನು ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ನಾನು ಮಾಡ್ತಾನೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತಾ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಬಿರಿಯಾನಿ ನಾನು ಹೇಗೆ ಮಾಡಿದೆ ಅಂತ ಗೊತ್ತಾಗಲ್ಲ. ಬಿರಿಯಾನಿ ಮಾಡೋದಕ್ಕೆ ನಾನು 1 ಪಲಾವ್ ಎಲೆ, ಹಾಗೆ ಚಕ್ಕೆ, ಲವಂಗ, ಒಂದು ಅನಾನಸು, ಹಾಗೆ ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, 3 ಟೊಮೆಟೊ. ಪುದೀನ ಇದ್ದರೆ ಪುದೀನ ಹಾಕ್ಕೊಳ್ಳಿ. ಪುದೀನ ಇರಲಿಲ್ಲ. ಪುದೀನ, ಮೆಂತ್ಯ ಸೊಪ್ಪು ಇದನ್ನೆಲ್ಲ ಹಾಕ್ಕೊಳ್ಬೋದು. ಖಾಲಿಯಾಗಿತ್ತು, ಸೊ ನಾನು ಇರೋದ್ರಲ್ಲೇ ಮಾಡ್ತಿದ್ದೀನಿ. ಬನ್ನಿ ಈಗ ಮಾಡೋಣ. ಇವತ್ತು ನಾನು ಕುಕ್ಕರಲ್ಲಿ ಬಿರಿಯಾನಿನ ಮಾಡ್ತಿಲ್ಲ, ಪಾತ್ರೆಯಲ್ಲಿ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿಗಿಟ್ಟಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಎಲ್ಲ ಸ್ಪೈಸಸ್ನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಪೈಸಸ್ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ.
ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಹಾಗೆ ಅದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಅದಾದಮೇಲೆ ನಾವು ಚಿಕನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿಕನ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹೀಗೆ ಮಾಡೋದ್ರಿಂದ ಚಿಕನಲ್ಲಿ ಬಿಟ್ಕೊಳ್ಳೋಂಥ ನೀರು ಬೇಗನೆ ಡ್ರೈ ಆಗುತ್ತೆ, ಹಾಗೆ ಉಪ್ಪು ಸಹ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಒಂದು 7-8 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ಮಸಾಲೆನ ರುಬ್ಕೊಂಡಿದ್ದೀನಿ. ಇವಾಗ ಚಿಕನ್ನ ನೋಡ್ಬೋದು ನೀವು, ಚಿಕನ್ ಫುಲ್ ಡ್ರೈ ಆಗಿದೆ, ಅದರಲ್ಲಿರೋಂಥ ನೀರಿನಂಶ ಎಲ್ಲ ಹೋಗಿದೆ. ಇವಾಗ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಮೊದಲೇ ಸಾಲ್ಟ್ ಹಾಕಿರೋದ್ರಿಂದ ಇವಾಗೇನು ಸಾಲ್ಟ್ ಹಾಕೋದು ಬೇಕಿಲ್ಲ. ಹಾಗೆ ಬಿರಿಯಾನಿ ಟೇಸ್ಟ್ನ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಅಂತ ಹೇಳಿ ಆಚಿ ಅವ್ರದ್ದು ಗರಂ ಮಸಾಲ ತೊಗೊಂಡಿದ್ದೀನಿ, ಹಾಗೆ ಈಸ್ಟರ್ನ್ ಅವ್ರದ್ದು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಈಸ್ಟರ್ನ್ ಅವ್ರ ಬಿರಿಯಾನಿ ಮಸಾಲ ಹಾಕಿ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಗರಂ ಮಸಾಲಾನ ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ, ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ತಿದ್ದೀನಿ. ಬಿರಿಯಾನಿ ಮಸಾಲ ಹಾಕಿ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಚಿಕನ್ನ ಇದು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿರಿಯಾನಿ ಮಾಡಬೇಕಾದ್ರೆ ನಾನು ಯಾವಾಗಲೂ ಅಕ್ಕಿನ ಈ ರೀತಿ ನೆನೆಸಿಡ್ತೀನಿ, ಒಂದು 10 ಮಿನಿಟ್ಸ್ ನೆನೆಸಿಡ್ತೀನಿ. ನೀವು ಚಿಕನ್ಗೆ ಎಷ್ಟು ಅಕ್ಕಿ ಹಾಕಬೇಕು ಅಂದ್ಕೊಂಡಿರ್ತೀರ, ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಕ್ಕಿನ ತಗೊಳ್ಳಿ. ಬಿರಿಯಾನಿ ಮಾಡೋದಕ್ಕೆ ನಾನು ಒಂದು 1/2 ಲೆಮನ್ನ ಯೂಸ್ ಮಾಡ್ತಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಲೆಮನ್ ಹಾಕಿದ್ರೆ ಅಂತ. ನೀವು ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕರ್ಡ್ ಯೂಸ್ ಮಾಡ್ತಿಲ್ವಲ್ಲ, ಸೊ ಲೆಮನ್ ಹಾಕಿದ್ದೀನಿ. ಹಾಗೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಡೈರೆಕ್ಟ್ ಕುಕ್ಕರಲ್ಲಿ ಮಾಡ್ತಿರಲ್ಲ ಆ ರೀತಿ ಹಾಕ್ಕೋಬೇಡಿ. ನೋಡಿ ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ನಾನು ಅಕ್ಕಿನ ಸೇರಿಸ್ತಿದ್ದೀನಿ. ಅಕ್ಕಿನ ಸೇರಿಸಿ ಚೆನ್ನಾಗಿ ಅದನ್ನು ತಿರುವಿಬಿಟ್ಟು ಒಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲೇ ಇಟ್ಟು ಅದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ. ಅಕ್ಕಿನ ಹಾಕಿದ್ಮೇಲೆ ನೀವು ಈ ರೀತಿ ತಿರುತ್ತಾನೆ ಇರಬೇಕು, ಇಲ್ಲ ಅಂತಂದರೆ ಅದು ಫುಲ್ ತಳ ಹಿಡ್ಕೊಬಿಡುತ್ತೆ ಬಿರಿಯಾನಿ. ಸೊ ಕೈ ಆಡಿಸ್ತಾನೆ ಇರಿ. ಹೀಗೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಮಾಡಿಬಿಡಿ. ಲೋ ಫ್ಲೇಮ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ತೆಗೆದುಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಅದನ್ನು ತಿರುಗಿಬಿಟ್ಟು ಎಲ್ಲ ಕಡೆನೂ ಮಿಕ್ಸ್ ಮಾಡಿ ಒಂದು ಲೆವೆಲ್ ಮಾಡಿ ಮತ್ತೆ ಪ್ಲೇಟನ್ನು ಮುಚ್ಚಿ ಒಂದು ಭಾರವಾದ ಯಾವುದಾದ್ರೂ ಒಂದನ್ನು ವಸ್ತುನ ಮೇಲೆ ಇಟ್ಬಿಡಿ. ಅದು ದಮ್ ಆಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ನೋಡಿ ನಾನು ಭಾರವಾದ ವಸ್ತು ಇಟ್ಟಿದ್ದೆ. ಇವಾಗ ತೆಗೆದು ನೋಡ್ತಿದ್ದೀನಿ ಬಿರಿಯಾನಿ ಹೇಗಾಗಿದೆ ಅಂತ. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಆಗಿತ್ತು. ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಗನೂ ಕೂಡ ಆಗಿಬಿಡುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಬಿರಿಯಾನಿನ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ. ಒಂದ್ಸಲ ಈ ಬಿರಿಯಾನಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.